ರೀಸ್ಟಾರ್ಟ್, ಫಾರಿನ್ ಪ್ಲೇಯರ್ಸ್ ಆಬ್ಸೆನ್ಸ್, ಹೀಗೆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ರೆಡ್ ಆರ್ಮಿ ಬಾಯ್ಸ್ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ರೆಡಿಯಾಗಿದ್ದಾರೆ. ಚಿನ್ನಸ್ವಾಮಿ ಅಂಗಳದಲ್ಲಿ ಈ ಮ್ಯಾಚ್ ನಡೆಯಲಿದ್ದು ಭರ್ಜರಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ. ಸದ್ಯ ಈ ಮ್ಯಾಚ್ನ ಪ್ಲೇಯಿಂಗ್ 11 ನಲ್ಲಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ಗೆ ಚಾನ್ಸ್ ಸಿಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ದೇವದತ್ ಪಡಿಕ್ಕಲ್ ಪ್ಲೇಸ್ಗೆ ರಿಪ್ಲೇಸ್ ಆಗಿರುವಂತ ಮಯಾಂಕ್ ಈ ಸೀಸನ್ನ ಫಸ್ಟ್ ಮ್ಯಾಚ್ ಅನ್ನ ಆಡ್ತಾರಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 8 ಪಂದ್ಯಗಳನ್ನ ಗೆದ್ದು 16 ಪಾಯಿಂಟ್ಸ್ಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿರುವಂತಹ RCBಗೆ ಲೀಗ್ ಸ್ಟೇಜ್ ನಲ್ಲಿ ಇನ್ನ 3 ಮ್ಯಾಚ್ಗಳಿವೆ. ಸೊ ಇನ್ನೊಂದು ಪಂದ್ಯ ಗೆದ್ರು ಕೂಡ ನಾಕ್ಔಟ್ಗೆ ಲಗ್ಗೆ ಇಟ್ಟಂತೆಯೇ ಲೆಕ್ಕ. ಆದ್ರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ನಂಬರ್ 3 ಸ್ಲಾಟ್ ನಲ್ಲಿ ಯಾರು ಬ್ಯಾಟ್ ಅನ್ನ ಬೀಸ್ತಾರೆ ಅನ್ನೋದು. ಮಯಾಂಕ್ RCB ಸೇರಿದ ಬಳಿಕ ಮೊದಲ ಮ್ಯಾಚ್. ಈ ಸೀಸನ್ ಅಲ್ಲಿ ಮೇ 3ರಂದು RCB CSK ವಿರುದ್ಧ ಆಡಿದ್ದ ಪಂದ್ಯವೇ ಕೊನೆ. ಆ ಬಳಿಕ ಮೇ 9ರಂದು ಲಕ್ನೋ ವಿರುದ್ಧ ಪಂದ್ಯ ಆಡಬೇಕಿತ್ತು. ಆದ್ರೆ ಅದೇ ದಿನವೇ ಟೂರ್ನಿಯನ್ನ BCCI ಪೋಸ್ಟ್ಪೋನ್ ಮಾಡಿತ್ತು. ವಿಷಯ ಅಂದ್ರೆ CSK ವಿರುದ್ಧದ ಮ್ಯಾಚ್ ಬಳಿಕ ಕನ್ನಡಿಗ ದೇವದತ್ ಪಡಿಕ್ಕಲ್ ಇಂಜುರಿ ಆಗಿದ್ರು. ಸೊ ಇಡೀ ಟೂರ್ನಿಯಿಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಹೀಗಾಗಿ ಅವರ ಸ್ಥಾನಕ್ಕೆ ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ರನ್ನ ಖರೀದಿ ಮಾಡಲಾಗಿದೆ. ಮಯಾಂಕ್ RCB ಸೇರಿದ ಮೇಲೆ RCB ಆಡಲಿರುವ ಫಸ್ಟ್ ಮ್ಯಾಚ್ ಇದು. ಹೀಗಾಗಿ KKR ವಿರುದ್ಧದ ಪಂದ್ಯಕ್ಕೆ ಮಯಾಂಕ್ಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ. 3ನೇ ಸ್ಲಾಟ್ ನಲ್ಲಿ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡಿರುವ ಪಡಿಕ್ಕಲ್. ಇನ್ನು ದೇವದತ್ ಪಡಿಕ್ಕಲ್ ಈ ಸೀಸನ್ ಅಲ್ಲಿ RCB ಪರ ನಂಬರ್ 3 ಸ್ಲಾಟ್ ನಲ್ಲಿ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ತಂಡದಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರ್ತಾ ಇದ್ದಂತ ಪಡಿಕ್ಕಲ್ ಸ್ಫೋಟಕ ಇನ್ನಿಂಗ್ಸ್ ಆಡ್ತಾ ಇದ್ರು. ಹೀಗಾಗಿ 10 ಪಂದ್ಯಗಳಲ್ಲಿ 247 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಅರ್ಧ ಶತಕಗಳಿವೆ. ಸ್ಟ್ರೈಕ್ ರೇಟ್ 150+ ಇದೆ. IPL ನಲ್ಲಿ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೂ ಕೂಡ ತಪ್ಪಾಗಲ್ಲ. ಆದರೆ ಮೇ 3ರಂದು CSK ವಿರುದ್ಧದ ಪಂದ್ಯದಲ್ಲಿ 17 ರನ್ ಗಳಿಸಿ ಔಟ್ ಆಗಿದ್ರು. ಆ ಬಳಿಕ ಮಂಡಿ ನೋವಿನ ಗಾಯಕ್ಕೆ ತುತ್ತಾಗಿದ್ದರಿಂದ ಇಡೀ IPL ನಿಂದಲೇ ಹೊರಗುಳಿಯಲಿದ್ದಾರೆ. RCBಯ ಉಳಿದ ಪಂದ್ಯಗಳಲ್ಲಿ ಪಡಿಕ್ಕಲ್ ಆಡೋದಿಲ್ಲ. ಇದರಿಂದ ಮಯಾಂಕ್ ಅಗರ್ವಾಲ್ ಅವರನ್ನ ಕರ್ಕೊಂಡು ಬಂದಿದೆ ಫ್ರಾಂಚೈಸಿ. ಚಾನ್ಸ್ ಕೊಡ್ತಾರೋ ಅಥವಾ ಬೆಂಚ್ ಕಾಯಿಸ್ತಾರೋ? ಇನ್ನು ಇದೆಲ್ಲದರ ನಡುವೆ RCBಗೆ ಫಾರಿನ್ ಪ್ಲೇಯರ್ಸ್ ರಿಟರ್ನ್ ಆಗಿರೋದ್ರಿಂದ ಪ್ಲೇಯಿಂಗ್ 11 ನಲ್ಲಿ ಮೊದಲಿನ ಆಟಗಾರರೇ ಸ್ಥಾನವನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ. ಆದರೆ 3ನೇ ಸ್ಥಾನ ಅಂತ ಬಂದಾಗ ಮಯಾಂಕ್ಗೆ ಅವಕಾಶ ಕೊಡ್ತಾರಾ ಅಥವಾ ಬೆಂಚ್ ಕಾಯಿಸ್ತಾರಾ ಅನ್ನೋದು ಈವರೆಗೂ ಕೂಡ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮಯಾಂಕ್ ಈ ಸೀಸನ್ ಅಲ್ಲಿ ಇನ್ನು ಯಾವುದೇ ಪಂದ್ಯವನ್ನ ಆಡಿಲ್ಲ. ಮುಂದಿನ ಮ್ಯಾಚ್ಗಳೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೇಗೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಹೀಗಾಗಿ ಫ್ರಾಂಚೈಸಿ ಕಾದು ನೋಡುವ ತಂತ್ರಕ್ಕೆ ಹೋಗ್ಬೋದು. ಅಥವಾ ದೇಶಿ ಟೂರ್ನಿಗಳಲ್ಲಿ ಮಯಾಂಕ್ ಅಬ್ಬರಿಸಿದ್ದನ್ನ ನೋಡಿದ್ರೆ ಚಾನ್ಸ್ ಅಂತೂ ಪಕ್ಕಾ ಸಿಗುತ್ತೆ. IPL ನಲ್ಲಿ ಒಳ್ಳೆಯ ಅಂಕಿಅಂಶ ಹೊಂದಿರುವ ಮಯಾಂಕ್. ಇನ್ನು ಕನ್ನಡಿಗ ಮಯಾಂಕ್ ಅಗರ್ವಾಲ್ RCB ಮೂಲಕವೇ ತಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು. ಈವರೆಗೆ ಒಟ್ಟು 127 ಪಂದ್ಯಗಳನ್ನು ಆಡಿದ್ದು 1 ಶತಕ ಹಾಗೆ 13 ಆಫ್ ಸೆಂಚುರಿಗಳನ್ನು ಸಿಡಿಸಿದ್ದಾರೆ. ಕಳೆದ ಸೀಸನ್ ನಲ್ಲಿ ಹೈದರಾಬಾದ್ ಪರ ಕಣಕ್ಕಿಳಿದಿದ್ದಂತ ಮಯಾಂಕ್ ಈ ಸೀಸನ್ಗೂ ಮುನ್ನ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು. ಈಗ RCB 1 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಮಯಾಂಕ್ ಕೂಡ ತಮ್ಮ ಹೋಮ್ ಟೀಮ್ಗೆ ಕಂಬ್ಯಾಕ್ ಮಾಡಿದ್ದಕ್ಕೆ ಖುಷಿಯಾಗಿದ್ದಾರೆ. ಹಾಗೆ ಬ್ಯಾಟ್ ಬೀಸೋಗೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಫ್ರಾಂಚೈಸಿ ಅವಕಾಶ ಕೊಡುತ್ತಾ ಅಥವಾ ಕಾದು ನೋಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಮಯಾಂಕ್ರನ್ನ ಆಡಿಸೋದು ಬೆಸ್ಟ್ ಅಥವಾ ಕಾದು ನೋಡ್ಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.